ನೀವು ಮಲಗುವ ಮೊದಲು ಕೇವಲ 30 ಸೆಕೆಂಡು ಈ ಒಂದು ವಿಧಾನ ಮಾಡಿದರೆ ನಿಮ್ಮ ಸಮಸ್ಯೆಗಳು ತಾವೇ ಪರಿಹಾರವಾಗಬಹುದು. ನಿಮ್ಮ ಬಯಕೆಗಳು ವೇಗವಾಗಿ ನಿಜ ಆಗಬಹುದು. ಆಶ್ಚರ್ಯದ ವಿಷಯ ಏನೆಂದರೆ ಇದು ವಿಜುವಲೈಸೇಷನ್ ಕೂಡ ಅಲ್ಲ, ಅಫರ್ಮೇಷನ್ ಕೂಡ ಅಲ್ಲ. ರಾತ್ರಿ ಮಲಗುವ ಮುನ್ನ ಕೇವಲ ನಿಮ್ಮ ಕೈಗಳಿಂದ ಮಾಡುವ ಒಂದು ರಹಸ್ಯ ಟೆಕ್ನಿಕ್ ಇದು. ವಿಚಿತ್ರ ಅಂದರೆ ಬಹುತೇಕ ಜನರಿಗೆ ಈ ವಿಧಾನ, ಈ ಟೆಕ್ನಿಕ್ ಗೊತ್ತೇ ಇಲ್ಲ. ಹಾಗಾದರೆ ಈಗ ಈ ಟೆಕ್ನಿಕ್ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮದೇ ಮ್ಯಾಜಿಕಲ್ ಮ್ಯಾನಿಫೆಸ್ಟೋ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂದರೆ ಅದೆಷ್ಟು ಕಷ್ಟಪಡ್ತೀವಿ ಅಲ್ವಾ? ಆದರೆ ಯೋಚನೆ ಮಾಡಿ, ರಾತ್ರಿ ಮಲಗೋ ಮುಂಚೆ ಮಾಡೋ ಒಂದು ಸಣ್ಣ ಆಚರಣೆಯಿಂದ ಯಾವುದೇ ದೊಡ್ಡ ಪ್ರಯತ್ನ ಇಲ್ಲದೆ ನಮ್ಮ ಜೀವನ ಬದಲಾಗುತ್ತೆ ಅಂದರೆ ಹೇಗಿರುತ್ತೆ? ಈ ಒಂದು ಸರಳ ಟೆಕ್ನಿಕ್ ನಿಮ್ಮ ಜೀವನದಲ್ಲಿ ಅಚ್ಚರಿ ಮಾಡುವಷ್ಟು ವೇಗವಾಗಿ ಬದಲಾವಣೆ ತರಬಹುದು. ಆಶ್ಚರ್ಯದ ವಿಷಯ ಏನೆಂದರೆ ಇದು ವಿಜುವಲೈಸೇಷನ್ ಅಲ್ಲ, ಇದು ಅಫರ್ಮೇಷನ್ ಕೂಡ ಅಲ್ಲ. ಮತ್ತು ಮುಖ್ಯವಾಗಿ ಈ ಟೆಕ್ನಿಕ್ ಮಾಡಲು ನಿಮಗೆ ಸಮಯವೂ ಬೇಡ, ಮನಸ್ಸು ಚೆನ್ನಾಗಿರಬೇಕೆನ್ನೋದು ಬೇಡ. ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯದು. ಹೌದು ಸ್ನೇಹಿತರೆ, ದಿನಪೂರ್ತಿ ಕೆಲಸ ಮಾಡಿ ರಾತ್ರಿ ನಾವು ದಣಿದು ಹೋಗಿರ್ತೇವೆ. ರಾತ್ರಿ ಹೊತ್ತು ಏನಾದರೂ ಒಂದು ರೂಟೀನ್ ಫಾಲೋ ಮಾಡೋದು ಅಂದರೆ ಅದು ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಇಡೀ ದಿನದ ಕೆಲಸ ಮುಗಿಸಿ ಸುಸ್ತಾಗಿರ್ತೀವಿ, ಮೂಡೇ ಸರಿ ಇರಲ್ಲ. ಅಂತಹ ಸಮಯದಲ್ಲಿ ವಿಜುವಲೈಸೇಷನ್ ಮಾಡಲು ಕಾನ್ಸಂಟ್ರೇಷನ್ ಬೇಕು, ಅಫರ್ಮೇಷನ್ ಹೇಳಲು ಎನರ್ಜಿ ಬೇಕು. ಹಲವರು 2 ದಿನ ಮಾಡ್ತಾರೆ, ನಂತರ ಬಿಡ್ತಾರೆ. ಆದರೆ ಇಂದು ನಾನು ಹೇಳುವ ವಿಧಾನ ಒಂದು ಮಾತ್ರ ಬೇಕು, ನಿಮ್ಮ ಕೈ. ಮತ್ತೊಂದು ಅದ್ಭುತ ಸಂಗತಿ ಏನೆಂದರೆ ಈ ಒಂದು ನೈಟ್ ರಿಚುವಲ್ ಮೂಲಕ ನೀವು ನಿಮ್ಮ ಇಚ್ಛೆಯನ್ನು ಮ್ಯಾನಿಫೆಸ್ಟ್ ಮಾಡಬಹುದು, ನಿಮ್ಮ ಸಮಸ್ಯೆಗೆ ಉತ್ತರ ಪಡೆಯಬಹುದು, ನಿಮ್ಮ ಭಯ ಅಥವಾ ನಂಬಿಕೆಯನ್ನು ಹೀಲ್ ಮಾಡಬಹುದು, ನಿಮ್ಮ ಜೀವನಕ್ಕೆ ಅದ್ಭುತ ಅವಕಾಶಗಳನ್ನು ಆಕರ್ಷಣೆ ಮಾಡಬಹುದು. ಓಕೆ, ಇನ್ನು ಇದನ್ನು ಹೇಗೆ ಮಾಡಬೇಕು ಎಂದು ಈಗ ನೋಡೋಣ. ಇದೊಂದು ರೀತಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋ ಒಂದು ಸ್ಪೆಷಲ್ ಟೆಕ್ನಿಕ್. ಇದನ್ನು 5 ಸ್ಟೆಪ್ಗಳಲ್ಲಿ ನೋಡೋಣ. ಸ್ಟೆಪ್ ನಂಬರ್ 1, ನಿಮ್ಮ ಕೈಗಳಲ್ಲಿ ಎನರ್ಜಿ ಲೈಟ್ ಸೃಷ್ಟಿ ಮಾಡುವುದು. ನೀವು ರಾತ್ರಿ ಮಲಗುವ ಮೊದಲು ಹಾಸಿಗೆ ಮೇಲೆ ಕುಳಿತುಕೊಳ್ಳಿ. ಈಗ ನಿಮ್ಮ 2 ಕೈಗಳನ್ನು ಹೀಗೆ ಕಪ್ ಮಾಡಿರುವಂತೆ ಸೇರಿಸಿ ಹಿಡಿಯಿರಿ. ಈ ಕೈಗಳ ಒಳಗೆ ಒಂದು ಚಿಕ್ಕ ಪ್ರಕಾಶಮಾನವಾದ ಬ್ರೈಟ್ ಎನರ್ಜಿ ಲೈಟ್ ಇದೆ ಅಂತ ಕಲ್ಪನೆ ಮಾಡಿ. ಈ ಸಮಯದಲ್ಲಿ ಕೆಲವರು ಕೈಗಳಲ್ಲಿ ಎನರ್ಜಿ ಫೀಲ್ ಮಾಡಬಹುದು. ಅದು ಆಗದಿದ್ದರೂ ಪರವಾಗಿಲ್ಲ, ಸರಳವಾಗಿ ಕಲ್ಪನೆ ಮಾಡಿದರೂ ಸಾಕು. ಸ್ಟೆಪ್ ನಂಬರ್ 2, ಆ ಎನರ್ಜಿ ಲೈಟ್ ಒಳಗಡೆ ಏನು ಇಡಬಹುದು? ಈ ಲೈಟ್ ಒಳಗಡೆ ನೀವು ಏನು ಬೇಕಾದರೂ ಇಡಬಹುದು. ಉದಾಹರಣೆಗೆ ನಿಮ್ಮ ಒಂದು ಬಯಕೆ, ಒಂದು ಸಮಸ್ಯೆ, ಒಂದು ಪ್ರಶ್ನೆ ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಭಯ, ಅದನ್ನೆಲ್ಲ ಆ ಎನರ್ಜಿ ಲೈಟ್ ಒಳಗಡೆ ಇಟ್ಟಿದ್ದೀರಿ ಎಂದು ಕಲ್ಪನೆ ಮಾಡಿ. ಇಷ್ಟು ಸಾಕು. ಸ್ಟೆಪ್ ನಂಬರ್ 3, ಈಗ ನಿಮ್ಮ ತಲೆಯ ಮೇಲೆ ಅಂದರೆ ನಿಮ್ಮ ರೂಮಿನ ರೂಫ್ ಮೇಲ್ಗಡೆ ಈ ಬ್ರಹ್ಮಾಂಡ, ಈ ಯೂನಿವರ್ಸ್ ಇದೆ. ಕೆಳಭಾಗದಲ್ಲಿ ನೀವು. ಈಗ ನಿಮ್ಮ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ. ಆ ಎನರ್ಜಿ ಲೈಟ್ ನಿಮ್ಮ ಕೈಗಳಿಂದ ಹೊರಬಂದು ನಿಮ್ಮ ತಲೆಯ ಮೇಲಿರುವ ಆ ರೂಫನ್ನು ದಾಟಿ ಯೂನಿವರ್ಸ್ ಕಡೆಗೆ ಹೋಗುತ್ತಿದೆ ಎಂದು ಕಲ್ಪನೆ ಮಾಡಿ. ಆ ಲೈಟ್ ಯೂನಿವರ್ಸ್ಗೆ ತಲುಪಿದ ನಂತರ ಅದು ಅದರೊಳಗೆ ಕರಗಿ ಹೋಗುತ್ತೆ, ಕಾಣೆಯಾಗ್ತದೆ. ಇದರ ಅರ್ಥ ಏನು ಗೊತ್ತಾ? ಯೂನಿವರ್ಸ್ ಈಗ ಅದನ್ನು ತೆಗೆದುಕೊಂಡಿದೆ. ಸ್ಟೆಪ್ ನಂಬರ್ 4, ಇದು ಈಗಾಗಲೇ ಡನ್ ಆಗಿ ಹೋಗಿದೆ. ಇಲ್ಲಿ ಬಹಳ ಜನ ತಪ್ಪು ಮಾಡ್ತಾರೆ. ಅವರು ಯೋಚಿಸ್ತಾರೆ ಯೂನಿವರ್ಸ್ ಇದನ್ನು ಮಾಡುತ್ತದೆ. ಆದರೆ ನೀವು ಈ ವಿಧಾನದಲ್ಲಿ ಯೋಚಿಸಬೇಕಾಗಿದ್ದು ಹೀಗೆ, ಅಂದರೆ ನನ್ನ ಸಮಸ್ಯೆ ಬಗೆಹರಿಯಿತು, ನನ್ನ ಬಯಕೆ ನಿಜವಾಯಿತು, ನನ್ನ ಭಯ ಕಳೆದು ಹೋಯಿತು.
ಎಲ್ಲವೂ ಈಗಾಗಲೇ ಡನ್ ಅಂದರೆ ಆಗಿ ಹೋಗಿದೆ. ಈಗ ಸ್ಟೆಪ್ ನಂಬರ್ 5, ಗ್ರ್ಯಾಟಿಟ್ಯೂಡ್ ಸೀಲ್, ಧನ್ಯವಾದದ ಮುದ್ರೆ. ಈಗ ನಿಮ್ಮ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಡಿ ಮತ್ತು ಹೃದಯಪೂರ್ವಕವಾಗಿ ಹೇಳಿ, ಯೂನಿವರ್ಸ್, ನನ್ನ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಧನ್ಯವಾದಗಳು. ನನ್ನ ಬಯಕೆಯನ್ನು ನೆರವೇರಿಸಿದ್ದಕ್ಕೆ ಧನ್ಯವಾದಗಳು. ನನ್ನ ಭಯವನ್ನು ತೆಗೆದುಹಾಕಿದ್ದಕ್ಕೆ ಧನ್ಯವಾದಗಳು. ಇದು ಬಹಳ ಮುಖ್ಯ. ಗ್ರ್ಯಾಟಿಟ್ಯೂಡ್ ಅಂದರೆ ಮ್ಯಾನಿಫೆಸ್ಟೇಷನ್ ಸೀಲ್. ಈ ಎಲ್ಲ 5 ಸ್ಟೆಪ್ಗಳು ಮುಗಿದವು. ಈಗ ಏನು ಮಾಡಬೇಕು? ಅಚ್ಚರಿಯ ಸಂಗತಿ ಏನೆಂದರೆ, ಮುಂದಿನ ದಿನಗಳಿಂದ ಸಮಸ್ಯೆಗಳು ತಾವೇ ಪರಿಹಾರವಾಗಬಹುದು. ಉತ್ತರಗಳು ಅಚಾನಕ್ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಯಾರಾದರ ಜೊತೆ ಮಾತಿನಲ್ಲಿ ಸೊಲ್ಯೂಷನ್ ಸಿಗಬಹುದು. ಒಂದು ವಿಡಿಯೋ ಅಥವಾ ಐಡಿಯಾ ನಿಮಗೆ ಸಿಗಬಹುದು. ಓಕೆ, ಹಾಗಾದರೆ ಯೂನಿವರ್ಸ್ ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಗೆ ಗೊತ್ತಾಗತ್ತೆ? ಅದರ ಸಿಗ್ನಲ್ಗಳು ಹೇಗೆ ಇರುತ್ತೆ ಅಂದರೆ, ತಾವಾಗಿಯೇ ಕೆಲವು ಸಮಸ್ಯೆಗಳು ಪರಿಹಾರ ಆಗಬಹುದು. ಕೆಲವು ಸಿಗ್ನಲ್ಗಳು ಹೀಗೆ ಇರಬಹುದು. ಸ್ನಾನ ಮಾಡುತ್ತಿರಬೇಕಾದ್ರೆ ಸಡನ್ನಾಗಿ ಒಂದು ಬ್ರಿಲಿಯಂಟ್ ಐಡಿಯಾ ಬರುತ್ತೆ. ಆಕಸ್ಮಿಕವಾಗಿ ಅಂದ್ಕೊಂಡು ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತೀವಿ. ಅದು ನಮ್ಮ ಪ್ರಾಬ್ಲಮ್ಗೆ ಉತ್ತರ ಆಗಿರುತ್ತೆ. ಇಲ್ಲ, ಪರಿಚಿತರು ಹೇಳೋ ಒಂದು ಮಾತು ಬೇಕಾದ ಉತ್ತರ ಕೊಟ್ಬಿಡುತ್ತೆ. ಹಾಗಾದರೆ ಈ ಟೆಕ್ನಿಕಲ್ಲಿ ನಿಜವಾದ ಮ್ಯಾಜಿಕ್ ಏನು? ಸ್ನೇಹಿತರೆ, ಈ ವಿಧಾನದಲ್ಲಿ ನಿಜವಾದ ಮ್ಯಾಜಿಕ್ ಒಂದು ಸತ್ಯದಲ್ಲಿದೆ. ನಾವು ನಮ್ಮ ಜೀವನದ ಡೂವರ್ ಅಂದರೆ ಮಾಡುವವ ಅಲ್ಲ. ನಮ್ಮದು ಮನುಷ್ಯ ಪ್ರಯತ್ನ ಮಾತ್ರ. ಎಲ್ಲ ಹೆವಿ ಲಿಫ್ಟಿಂಗ್ ಮಾಡುವುದು ಯೂನಿವರ್ಸ್. ಅಂದರೆ ನಿಮ್ಮ ಜೀವನದ ಡೂವರ್ ನೀವಲ್ಲ. ಅಂದರೆ ಜೀವನದಲ್ಲಿ ನಾವೇ ಹೋರಾಡಿ ಕಷ್ಟಪಟ್ಟು ಬಲವಂತವಾಗಿ ಮಾಡಬೇಕಿಲ್ಲ. ನಾವು ಮಾಡೋ ಕೆಲಸ 2 ತರಹದ್ದು. ಒಂದು ಫೋರ್ಸ್ಡ್ ಆ್ಯಕ್ಷನ್ ಅಂದರೆ ಬಲವಂತದ ಕ್ರಿಯೆ. ಇದು ಯಾವಾಗಲೂ ಒಂದು ಹೋರಾಟದ ಥರ ಇರುತ್ತೆ. ಏನೋ ಒಂದು ದೊಡ್ಡ ಬಂಡೆ ಎತ್ತಿದಷ್ಟು ಭಾರ ಅನಿಸುತ್ತೆ. ಇನ್ನೊಂದು ಇನ್ಸ್ಪೈರ್ಡ್ ಆ್ಯಕ್ಷನ್ ಅಂದರೆ ಪ್ರೇರಿತ ಕ್ರಿಯೆ. ಇದು ನೀರು ಹರಿದ ಹಾಗೆ ತುಂಬ ಸಹಜವಾಗಿ ಎಫರ್ಟ್ಲೆಸ್ ಆಗಿ ಇರುತ್ತೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋದು ಹೈಯರ್ ಪವರ್, ಯೂನಿವರ್ಸ್. ನಮ್ಮ ಕೆಲಸ ಏನು? ಈ 3 ಮಾತ್ರ. ಒಂದು, ನಾವು ಏನನ್ನು ಬಯಸುತ್ತೇವೆ ಎಂಬುದು ತಿಳಿದುಕೊಳ್ಳುವುದು. 2, ಯಾಕೆ ಬಯಸುತ್ತೇವೆ ಎಂಬುದು ತಿಳಿದುಕೊಳ್ಳುವುದು. 3, ಯೂನಿವರ್ಸ್ ಕೊಡುವ ಇನ್ಸ್ಪೈರ್ಡ್ ಆ್ಯಕ್ಷನ್ ತಗೊಳ್ಳೋದು. ಮತ್ತೆ ಉಳಿದದ್ದು ಎಲ್ಲ ಯೂನಿವರ್ಸ್ ಕೆಲಸ. ಉಳಿದದ್ದು ಅಂದರೆ ಹೇಗೆ, ಯಾವಾಗ ಅನ್ನೋ ತಲೆನೋವು ಯೂನಿವರ್ಸ್ಗೆ ಸೇರಿದ್ದು. ಒಂದು ನಿಜವಾದ ಉದಾಹರಣೆ ಹೇಳ್ತೀನಿ. ನಾನೊಬ್ಬ ಸ್ನೇಹಿತನಿಗೆ ಒಂದು ವಿಚಿತ್ರ ಅನುಭವ ಇತ್ತು. ಅವನು ರಾತ್ರಿ ಮಲಗುವ ಮೊದಲು ಯೂನಿವರ್ಸ್ಗೆ ಒಂದು ಪ್ರಶ್ನೆ ಕೇಳ್ತಿದ್ದ. ಆಶ್ಚರ್ಯವಾಗಿ ರಾತ್ರಿ ಮಧ್ಯದಲ್ಲಿ ಅವನಿಗೆ ಉತ್ತರ ಸಿಗ್ತಿತ್ತು. ಅವನು ಅದನ್ನು ಡೈರಿಯಲ್ಲಿ ಬರೆಯುತ್ತಿದ್ದ, ಮತ್ತೆ ಮಲಗ್ತಿದ್ದ. ಇದು ಅವನಿಗೆ ಹಲವಾರು ಬಾರಿ ಸಂಭವಿಸಿದೆ. ನನಗೂ ಸಹ ಇದರ ಅನುಭವ ಆಗಿದೆ. ಎಷ್ಟೋ ಸಾರಿ ಬಿಡಿಸಲಾಗದ ಸಮಸ್ಯೆಯನ್ನು ಯೂನಿವರ್ಸ್ಗೆ ಒಪ್ಪಿಸಿ ನಿರಾಂತಕವಾಗಿ ಮಲಗ್ತಿದ್ದೆ. ನಂತರ ಬೆಳಗು ಮುಂಜಾನೆ ಅದರ ಸಮಾಧಾನ ಸಿಗ್ತಿತ್ತು. ಅದರ ಮೇಲೆ ನಾನು ಕೆಲಸ ಮಾಡಿದ್ದಕ್ಕೆ ಯಶಸ್ಸು ಸಿಕ್ಕಿದೆ. ನಾನು ಪ್ರತಿ ವಾರ ಯೂನಿವರ್ಸ್ಗೆ ಒಂದು ಟು ಡೂ ಲಿಸ್ಟ್ ಕಳಿಸ್ತಿದ್ದೆ. ನನಗೆ ಈ ಕೆಲಸದ ಐಡಿಯಾಗಳು ಬೇಕು, ಇಂಥವರಿಂದ ನನಗೆ ಉತ್ತರ ಬರಬೇಕು ಅಂತ ಲಿಸ್ಟ್ ಮಾಡಿ ಒಂದು ಕಡೆ ಇಡ್ತಿದ್ದೆ. ಆಶ್ಚರ್ಯ ಅಂದರೆ ವಾರದ ಕೊನೆಗೆ ಅದಕ್ಕಂತ ಏನೂ ಎಫರ್ಟ್ ಹಾಕದಿದ್ರೂ ಎಲ್ಲವೂ ಆಗೇ ಬಿಟ್ಟಿರ್ತಿತ್ತು. ಇನ್ನು ಸರೆಂಡರ್, ಇದರ ಬಗ್ಗೆ ನೋಡೋಣ. ಸರೆಂಡರ್ ಅಂದರೆ ಸಮರ್ಪಣೆಯ ಶಕ್ತಿ. ಈ ಪ್ರಕ್ರಿಯೆಯನ್ನು ಸ್ಪಿರಿಚುವಲ್ ಭಾಷೆಯಲ್ಲಿ ಸರೆಂಡರ್, ಸಮರ್ಪಣೆ, ಲೆಟ್ ಗೋ ಅಂತ ಕರೀತಾರೆ. ನೀವು ನಿಮ್ಮ ಸಮಸ್ಯೆಯನ್ನು ಯೂನಿವರ್ಸ್ಗೆ ಒಪ್ಪಿಸಿದ್ದೀರಿ ಮತ್ತು ಆತ್ಮವಿಶ್ವಾಸದಿಂದ ಹೇಳ್ತೀರಿ, ಇದು ಈಗ ನಿಮ್ಮ ಕೆಲಸ ಅಷ್ಟೇ, ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗಿಯಿತು. ಈಗ ಇದರ ಕ್ವಿಕ್ ಸಮರಿ ನೋಡಿಬಿಡೋಣ. ಈ ಟೆಕ್ನಿಕ್ನಲ್ಲಿ
ಕೈಗಳಲ್ಲಿ ಎನರ್ಜಿ ಲೈಟ್ ಕಲ್ಪನೆ ಮಾಡಿದೆವು. ಅದರೊಳಗೆ ನಮ್ಮ ಡಿಸೈರ್ ಅಥವಾ ಪ್ರಾಬ್ಲಮ್ ಇಟ್ಟೆವು. ಅದನ್ನು ಯೂನಿವರ್ಸ್ಗೆ ಒಪ್ಪಿಸಿದೆವು ಮತ್ತು ಇದು ಈಗಾಗಲೇ ಆಗಿದೆ ಎಂದು ಹೇಳಿಕೊಂಡೆವು. ನಂತರ ಯೂನಿವರ್ಸ್ಗೆ ಧನ್ಯವಾದ ಹೇಳಿದೆವು. ನಂತರ ಆತ್ಮವಿಶ್ವಾಸದಲ್ಲಿ ಮಲಗಿದೆವು. ಇದು ಒಂದು ಬ್ಯೂಟಿಫುಲ್ ಕೋ-ಕ್ರಿಯೇಷನ್ ಪ್ರೊಸೆಸ್, ಒಂದು ಪಾರ್ಟ್ನರ್ಶಿಪ್ ಯೂನಿವರ್ಸ್ ಜೊತೆ ಮಾಡಿದಂತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಕಾಮೆಂಟ್ಸ್ನಲ್ಲಿ ಒಂದು ಮಾತು ಬರೆಯಿರಿ, ಐ ಲೆಟ್ ಗೋ, ಅಂದರೆ ನಾನು ಬಿಡ್ತೇನೆ, ದೇವರು ನಡೆಸಲಿ. ಇದನ್ನು ತುಂಬ ಒತ್ತಡದಲ್ಲಿರುವ ಯಾರಿಗಾದರೂ ಶೇರ್ ಮಾಡಿ. ಇಂತಹ ವಿಷಯ ನಿಮಗೆ ಇಷ್ಟವಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ.